ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀರಾಮ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಕೋಟೆಡ್ ಪೀನಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅಂಗಡಿಗಳಲ್ಲಿ ಸಿಗೋ ರೀತಿಯೇ ಮನೇಲೂ ಸಹ ನಾವು ಮಾಡ್ಕೋಬೋದು. ಮೊದಲಿಗೆ ಒಂದು ಬೌಲ್ಗೆ ಒಂದು ಬಟ್ಲಷ್ಟು ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಸಾಕಾಗುತ್ತೆ. 1 ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಮೀಡಿಯಮ್ ಬಟ್ಲು ಕಡಲೆಕಾಯಿ ಬೀಜಕ್ಕೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಳೋಣ. ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ ಸೇರಿಸ್ತಾ ಇಲ್ಲ. ಕಾಶ್ಮೀರಿ ಚಿಲ್ಲಿ ಪೌಡರ್ ಮಾತ್ರ ಸೇರಿಸ್ತಾ ಇದ್ದೀನಿ. ಅದೆಷ್ಟು ಕಲರ್ ಬರುತ್ತೋ ಅಷ್ಟೇ. ಅತಿಯಾಗಿ ರೆಡ್ ಬೇಕು ಅಂದರೆ ಆರ್ಟಿಫಿಷಿಯಲ್ ಕಲರ್ ಬೇಕಾಗುತ್ತೆ. ಮನೆಯಲ್ಲೇ ನಮಗೋಸ್ಕರ ಮಾಡ್ಕೊಳ್ಳೋದ್ರಿಂದ ಆರ್ಟಿಫಿಷಿಯಲ್ ಕಲರ್ ಬೇಡ ಅಂತ ನನ್ನ ಅನಿಸಿಕೆ. ರುಚಿ ಇದ್ದರೆ ಸಾಕು, ಬಣ್ಣ ಏನು ಅವಶ್ಯಕತೆ ಇಲ್ಲ. ನೋಡಿ, ಇದೆಲ್ಲ ಹಾಕಿ ಮೊದಲಿಗೆ ಚೆನ್ನಾಗಿ ಬೆರೆಸ್ಕೊಡ್ಬೇಕು. ಅಕ್ಕಿ ಹಿಟ್ಟು, ಉಪ್ಪು, ಖಾರದ ಪುಡಿ ಎಲ್ಲ ಮಿಕ್ಸ್ ಆದ ನಂತರ ಕೈಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚುಮ್ಸ್ಕೊಂಡು ಇದನ್ನೆಲ್ಲ ಕಡಲೆಕಾಯಿ ಬೀಜದ ಜೊತೆಗೆ ಕಲಿಸ್ಕೋಬೇಕು. ಕಡಲೆಕಾಯಿ ಬೀಜದ ಜೊತೆ ಚೆನ್ನಾಗಿ ಬೆರಿಬೇಕದು. ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಅದಕ್ಕೆ ಅಂಟ್ಕೋಬೇಕು. ಕಡಲೆ ಹಿಟ್ಟನ್ನು ನಾವು ಮೊದಲೇ ಸೇರಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಕಡಲೆ ಬೀಜಕ್ಕೆ ಅಂಟೋದಿಲ್ಲ. ಹಾಗಾಗಿ ಮೊದಲಿಗೆ ಆ ರೀತಿ ಮಿಕ್ಸ್ ಮಾಡಿ ನಂತರ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ನೋಡಿ. ಈಗ ಕಡಲೆ ಹಿಟ್ಟನ್ನು ನಾವು ಒಂದೊಂದೇ ಸ್ಪೂನ್ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಕಲಸಿ ನೀಟಾಗಿ ಕೋಟಿಂಗ್ ಆಗಿದೆಯಾ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ. ಸ್ವಲ್ಪನೇ ನೋಡ್ಕೊಂಡು ಸೇರಿಸ್ಕೋಬೇಕು. ಗೊತ್ತಾಗುತ್ತೆ ನಮಗೆ ಕೈಗೆ ಗೊತ್ತಾಗುತ್ತೆ ಎಲ್ಲದಕ್ಕೂ ಕಡಲೆ ಬೀಜಕ್ಕೆ ಕೋಟ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಹಾಗೆ ಉದುರುದ್ರಂಗಿರಬೇಕು. ಈಗ ಬಿಟ್ಟರೆ ಉದುರುದ್ರಂಗಿರಬೇಕು, ಅಂಟ್ಕೊಂಡು ಬರಬಾರ್ದು. ಆ ಹದದಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕಾದ ನಂತರ ನಾವು ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಕಡಲೆಕಾಯಿ ಬೀಜನ ಒಂದೊಂದಾಗಿ ಉದುರುದ್ರಂಗೆ ಉದುರಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಆಗುತ್ತೆ. ಬಿಟ್ಟಿದ ತಕ್ಷಣ ನಾವು ಕೈ ಹಾಕೋದು ಬೇಡ. ಹಾಗೆ 1 ನಿಮಿಷ ಇರಲಿ. ನಂತರ ಸ್ವಲ್ಪ ಎಲ್ಲ ಚೆನ್ನಾಗಿ ಮೇಲೆ ಬರೋಕ್ಕೆ ಶುರುವಾದಮೇಲೆ ಕೈ ಆಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೊದಲಿಗೆ ಹಾಕ್ಬಿಟ್ರೆ ಆ ಕೋಟಿಂಗ್ ಎಲ್ಲ ಕಳ್ಚ್ಕೊಂಬಂದ್ಬಿಡುತ್ತೆ. ನೋಡಿ, ಈಗ ಆಗಿದೆ, ರೋಸ್ಟ್ ಆಗಿದೆ. ಇಷ್ಟಾದರೆ ಸಾಕು. ತುಂಬ ಕಪ್ಪಗೂ ಮಾಡಬಾರ್ದು, ಅದು ಸೀದಂಗೆ ಅನಿಸ್ಬಿಡುತ್ತೆ ಟೇಸ್ಟು. ನಂತರ ಉಳಿದಿರ್ತಕ್ಕಂಥದ್ದು ಕಡಲೆ ಬೀಜನೂ ನಾವು ಎಲ್ಲನೂ ಹಾಕಿ ಎಲ್ಲ ಕರ್ಕೊಳ್ಳೋಣ. ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ. ಸಂಜೆ ಟೈಮಲ್ಲಿ 10 ನಿಮಿಷ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಟೀ ಜೊತೆಗೆ ಸ್ನ್ಯಾಕ್ಸೂ ರೆಡಿ ಆಗುತ್ತೆ. ಕಡಲೆ ಬೀಜ ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ಇದು ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮೊದಲನೇ ಸರಿ ನೋಡ್ತಾ ಇರೋರೆಲ್ಲ ನನ್ನ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಗರಿಗರಿ ಆದಂಥ ಕೋಟೆಡ್ ಪೀನಟ್ ರೆಡಿ ಆಯಿತು. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.